ಒಬ್ಬ ವ್ಯಕ್ತಿ ನಮ್ಮ ರಿಲೇಷನ್‌ಶಿಪ್ಪಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದರೆ, ಸೊ ಅವರಲ್ಲಿ ಮೇಜರಾಗಿ 4 ಲಕ್ಷಣಗಳು ಕಾಣುತ್ತೆ. ಸೊ ಏನು ಆ ಮೇಜರ್ 4 ಲಕ್ಷಣ ಅಂತ ನೋಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ಕೊನೆ ತನಕ ನೋಡಿ. ನೋಡಿದ ಮೇಲೆ ಈ 4 ಏನು ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ನಾನು, ನಿಮಗೂ ಎಲ್ಲೊಂದು ಕಡೆ ಎಸ್ ರೈಟ್ ಅಂತ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆ. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸೀರಿಯಸ್ನೆಸ್ ಇಲ್ಲದೇ ಇರೋದು ನಿಮ್ಮ ಬಗ್ಗೆ. ನಿನ್ನೆ ಒಂದು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅದೇ ಹೇಳ್ತಾಯಿದ್ರು, ಸರ್ ನನ್ನ ಬಗ್ಗೆ ಯಾವುದೇ ಕಾರಣಕ್ಕೆ ಸೀರಿಯಸ್ಸೇ ಆಗಲ್ಲ ಸರ್, ಅವ್ರಿಗೆ ತಿಳಿದ ಹಾಗೆ ಇಷ್ಟಪಡ್ತಾರೆ, ಮೂಡ್ ಬಂದಾಗ ಅಂದರೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಲೈಕ್ ಎಕ್ಸಾಂಪಲ್, ಅವ್ರಿಗೆ ಯಾವಾಗ ಮೂಡ್ ಬಂದಿರುತ್ತೆ ಅವಾಗ ತುಂಬ ಲೈಕ್ ನಮ್ಮ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ, ಅಂದರೆ ತುಂಬ ಸೀರಿಯಸ್ ಆಗ್ತಾರೆ ನಮ್ಮ ವಿಚಾರದಲ್ಲಿ. ಕೆಲವೊಂದು ಸಲ ನಮ್ಮನ್ನು ಕೇರೇ ಮಾಡಲ್ಲ ಸರ್, ಸೀರಿಯಸ್ಸೇ ಇರಲ್ಲ ನಮ್ಮ ಬಗ್ಗೆ. ಅದು ಯಾವಾಗ ಸೀರಿಯಸ್ ಬರುತ್ತೋ, ಅದು ಯಾವಾಗ ಸೀರಿಯಸ್ ಬರಲ್ವೋ ಗೊತ್ತೇ ಇಲ್ಲ ಸರ್, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಈ ಥರದ ವ್ಯಕ್ತಿಗಳಿದ್ದಾಗ ಮೊದಲನೇ ಲಕ್ಷಣ ಟೈಮ್ ಪಾಸು ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ಸೆಕೆಂಡ್ ಲಕ್ಷಣ ಏನಿರುತ್ತೆ ಅಂತ ಹೇಳಿದ್ರೆ, ನಿಮಗೋಸ್ಕರ ಏನೂ ಬದಲಾಗಲ್ಲ. ನಿಮಗೋಸ್ಕರ ಏನು ಬದಲಾಗಲ್ಲ ಅಂದರೆ ಕೆಲವೊಂದಿಷ್ಟು ಚೇಂಜಸ್ ಮಾಡ್ಕೊಳ್ಳೋಕೆ ಹೇಳ್ತೀರಾ. ಈಗ ಇಲ್ಲ, ನನಗೆ ಈ ಥರದ್ದು ಇದ್ದರೆ ನೀವು ಇಷ್ಟ ಆಗುತ್ತೆ, ಈ ಥರದ ವ್ಯಕ್ತಿತ್ವ ಬದಲಾವಣೆ ಮಾಡ್ಕೊಳ್ಳಿ, ಕೋಪ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ, ಅಥವಾ ಈ ಥರದ್ದು ಬಟ್ಟೆ ಹಾಕಬೇಡಿ, ಅಥವಾ ಈ ಥರದ ಪದಗಳನ್ನು ಬಳಸಬೇಡಿ, ನಂಗೆ ಇಷ್ಟ ಇಲ್ಲ, ಇಲ್ಲ ನಾವು ಹಿಂಗಿರಬೇಕು, ಏನೋ ಒಂದು ನಿಮ್ಗೆ ಇಷ್ಟ ಇಲ್ಲದಿರೋದನ್ನು ಅವರಲ್ಲಿ ಚೇಂಜ್ ಮಾಡ್ಕೊಳ್ಳೋಕೆ ಹೇಳ್ತೀರಾ. ಯಾವಾಗ ನಿಮ್ಮ ಮೇಲೆ ಅಭಿಮಾನ, ಲೈಕ್ ಪ್ರೀತಿ, ಅಭಿಮಾನ, ಕಾಳಜಿ ಆ್ಯಂಡ್ ನೀವು ಸರ್ವಸ್ವ ಆಗಿರ್ತೀರ, ನಿಮಗೋಸ್ಕರ ಎಲ್ಲ ಬದಲಾವಣೆಗಳನ್ನ ತಂದುಕೊಳ್ತಾರೆ ಅವ್ರ ಲೈಫಲ್ಲಿ. ಬಟ್ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇಲ್ಲ ಅಂದಾಗ ನೀವು ಇಂಪಾರ್ಟೆನ್ಸೇ ಇಲ್ಲ ಅವ್ರಿಗೆ. ಜಸ್ಟ್ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಇದ್ದಾರೆ ಅಂತ ಅರ್ಥ. ಇದು ನಿಮಗೆ ಶೋ ಆಫ್ ಮಾಡಿಕೊಡುತ್ತೆ, ಲೈಕ್ ತೋರಿಸ್ಕೊಡುತ್ತೆ. ಆ್ಯಂಡ್ ಮೂರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂದಾಗ. ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಎಷ್ಟೋ ಜನ ಏನಂದರೆ ಇವಾಗಿನ ಜನ್ರೇಷನಲ್ಲಿ ಹಣ ಇದ್ರೇ ಪ್ರೀತಿ ಅಂತ ಹೇಳ್ತಾರೆ. ಅದು ನಿಜಾನೂ ಕೂಡ ಆಗಿದೆ. ಬಿಕಾಸ್ ಇವತ್ತಿನ ಜನ್ರೇಷನಲ್ಲಿ ಅದಕ್ಕೋಸ್ಕರನೇ ರಿಲೇಷನ್ಶಿಪ್ಗಳನ್ನು ನಾವು ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಜನ. ಈಗ ನಿಮ್ಮ ಜೊತೆಗಿದ್ದಂಥ ಲವ್ವರ್ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಈಗ ಹುಡುಗನ ವಿಚಾರದಲ್ಲಿ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಹುಡುಗನ ಸ್ಯಾಲ್ರಿ ಕಮ್ಮಿ ಬರ್ತಾ ಇರತ್ತೆ. ಅವ್ನ ಸ್ಯಾಲ್ರಿ ಕಮ್ಮಿ ಬರ್ತಾ ಇದೆ ಅಂತ ಗೊತ್ತಿದ್ದು ಕೂಡ ಕೆಲವೊಂದು ಸಲ ಯಥೇಚ್ಛವಾಗಿ ಶಾಪಿಂಗ್ ಮಾಡೋಕೆ ಅವ್ನ ಕಡೆ ಮುಗಿಬಿಡೋದು. ಪಾಪ ಅವನು ಒದ್ದಾಡ್ತಿರ್ತಾನೆ, ಇಲ್ಲ ನಂಗೆ ಸ್ಯಾಲ್ರಿ ಅಷ್ಟಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಅವ್ನು ಬಾಯಿ ಬಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳೋ ತನಕ ಆ ಲೆವೆಲಿಗೆ ಇದೆ ಅಂತ ಹೇಳಿದ್ರೆ, ಆ ಸಂಬಂಧದಲ್ಲಿ ಆ ಹುಡುಗಿದು ವೇಸ್ಟು. ಆ್ಯಂಡ್ ಹುಡುಗಿ ವಿಚಾರದಲ್ಲಿ ಹೆಂಗೆ ಅಂದರೆ, ಈ ಕೆಲವೊಂದು ಸಿಚುವೇಷನಲ್ಲಿ ಪಾಪ ಮನೆಯವ್ರಿಗೂ ಏನೋ ಪ್ರಾಬ್ಲಮಲ್ಲಿರ್ತಾರೆ, ಇವ್ರಿಗೆ ಟೈಮ್ ಕೊಡೋಕ್ಕಾಗಿರಲ್ಲ. ಆ ಟೈಮಲ್ಲಿ ಹುಡುಗ ಅರ್ಥ ಮಾಡ್ಕೊಳ್ಳೋದಿದ್ದಾಗ ಅದು ಕೂಡ ವೇಸ್ಟ್ ಆಗುತ್ತೆ. ಒಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಂದರೆ ಅವ್ರ ಸಿಚುವೇಷನ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಆ ವ್ಯಕ್ತಿ ನಿಮಗೋಸ್ಕರ ಎಷ್ಟು ಇಂಪಾರ್ಟೆನ್ಸ್ ಇದ್ದಾರೆ ಇಲ್ಲ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕಾ ಗೊತ್ತಾಗುತ್ತೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ, ನಿಮ್ಮ ಮೇಲೆ ಕಾಳಜಿ ಇಲ್ಲದೇ ಇದ್ದಾಗ, ಅಂದರೆ ನಿಮ್ಮನ್ನು ಕೇರೆ ಮಾಡ್ತಿರಲ್ಲ. ಈಗ ಬರೋ ಗೆಸ್ಟ್ಗಳಿಗೆ ಕೇರ್ ಮಾಡ್ತಾರೆ. ನಿಮ್ಮ ಮನೆಗೆ ಯಾರೋ ಅಪರೂಪ ಗೆಸ್ಟ್ ಬರ್ತಾರೆ, ಅವ್ರನ್ನ ಕೇರ್ ಮಾಡ್ತಾರೆ. ಸಣ್ಣ ಮಕ್ಕಳು ಬರ್ತಾರೆ, ಅವ್ರು ಕೇರ್ ಮಾಡ್ತಾರೆ. ಮನೆಯವ್ರು ಎಲ್ರಿಗೂ ಕೇರ್ ಮಾಡ್ತಾರೆ. ಬಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ಆಡೋ ಮಾತಲ್ಲಿ ಪ್ರೀತಿ ಇರಲ್ಲ, ನಡ್ಕೊಳ್ಳೋ ರೀತಿಯಲ್ಲಿ ಪ್ರೀತಿ ಇರಲ್ಲ, ಆ್ಯಂಡ್ ಒಂದು ಮರ್ಯಾದೆನೇ ಇರಲ್ಲ ನಿಮಗೆ. ಏನೋ ಒಂಥರ ತಿಂದರೆ ತಿನ್ನು, ಬಿಟ್ಟರೆ ಬಿಡು, ಇದ್ದರೆ ಇರು, ಹೋದರೆ ಹೋಗು. ನಿಮಗೆ ಒಂದು ಕಸಕ್ಕಿನ್ನ ಕಡೆಯಾಗಿ ನೋಡ್ತಾರಲ್ಲ, ಅದಕ್ಕೆ ಕೇರ್ಲೆಸ್ ಅಂತ ಹೇಳ್ತೀವಿ, ಅಂದರೆ ಕಾಳಜಿ ಇಲ್ಲದೆ ಇರೋದಂತ ಹೇಳ್ತೀವಿ. ಈ 4 ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ 100% ಅಲ್ಲಿ ನಿಮಗೆ ಟೈಮ್ ಪಾಸ್ಗೋಸ್ಕರ ಅಂದರೆ ನಿಮ್ಮ ಬಗ್ಗೆ ಸೀರಿಯಸ್ಸೇ ಇಲ್ಲ. ಟೈಮ್ ಪಾಸ್ ಅಂದರೆ ಲೈಕ್ ಜಸ್ಟ್ ಏನೋ ಇದ್ದೀವಿ ಹೆಸರಿಗೆ ಅನ್ನೋ ಥರದಲ್ಲಿ ಪ್ರೀತಿ ಮಾಡ್ತಿದ್ದಾರೆ ಅಷ್ಟೇ, ಬಿಟ್ಟರೆ ಸೀರಿಯಸ್ನೆಸ್ ಅಂತೂ ಇಲ್ಲವೇ ಇಲ್ಲ ಅಂತ ಶೋ ಆಗುತ್ತೆ, ಒಂದು ಅರ್ಥ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ನಿಮಗೇನು ಅನಿಸುತ್ತೆ ವಿಡಿಯೋ ಬಗ್ಗೆ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.